ಅಣ್ಣ ಎಷ್ಟೊತ್ತು ಬೇಕು ಹತ್ತಿ ಇಳಿಯೋಕ್ಕೆ? ಅಷ್ಟೇ ಇರೋದು, ಏನಿಲ್ಲ, ಅರ್ಧ ಗಂಟೆ ಹೋಗಿ ಬರ್ಬೋದು ವಾಪಸ್ಸು ಅರ್ಧ ಗಂಟೆಯಲ್ಲಿ. ನಿಮಗೇನಾದರೂ ಬೆಂಗಳೂರಿಂದ ಹಾಸನ ಹೈವೇಲಿ ಹೋಗೋ ಪ್ಲ್ಯಾನ್ ಇದ್ದರೆ ಈ ಲಾಗ್ನ ಫುಲ್ ನೋಡಿ. ಯಾಕಂದರೆ ನಾನು ಇದರಲ್ಲಿ ಒಂದು 2-3 ಪ್ಲೇಸ್ ತೋರಿಸಿದ್ದೀನಿ. ಅದೆಷ್ಟು ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಹಾಸನ ಹೈವೇಲಿ ಹೋಗ್ತಾಯಿದ್ರೆ ಯು ಕ್ಯಾನ್ ಸ್ಟಾಪ್ ದಂಡಿ ಆ ಸೀನಿಕ್ ಬ್ಯೂಟಿನ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಬನ್ನಿ ಅದು ಯಾವ್ಯಾವ ಪ್ಲೇಸ್ ಅಂತ ತೋರಿಸ್ತೀನಿ. ಸಿಟಿಲಿ ನೀವು ಎಷ್ಟೇ ಚೆನ್ನಾಗಿರೋ ಜಾಗ ನೋಡಿದ್ರು ಇಲ್ಲ ಎಷ್ಟೇ ಚೆನ್ನಾಗಿರೋ ಪ್ಲೇಸ್ ನೋಡಿದ್ರು ಹಳ್ಳಿಲಿರೋ ಲ್ಯಾಂಡ್ಸ್ಕೇಪ್ ಮಜಾನೇ ಬೇರೆ. ಅಂದರೆ ಅಲ್ಲಿ ಕಾಣೋ ಸೀನರಿನೇ ಬೇರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಸಕ್ಕತ್ತಾಗಿರೋ ಫ್ರೇಮ್ ಇದೆ, ತೋರಿಸ್ತೀನಿ ನೋಡಿ. ಹೆಂಗಿದೆ ನೋಡಿ ಇಲ್ಲಿ. ಇನ್ನೊಂದು ರಾಜವಲಿ, ಈ ಕಡೆ ಫುಲ್ ಕೆರೆ, ಈ ಕಡೆ ಫುಲ್ ಹಳ್ಳಿ ವೈಬ್ಸು. ಸೊ ಇದು ಹಾಸನ ಹೈವೇಯಿಂದ ಸ್ವಲ್ಪ ಹೊರಗಡೆ, ಅಲ್ಲಿ ಹಾಸನ ಹೈವೇ ಕಾಣಿಸ್ತಾ ಇರೋದು ನೋಡಿ. ಅಲ್ಲಿಂದ ಚೂರು ಈ ಕಡೆ ಬಂದಿದ್ದು ಬೇಗೂರು ಅಂತ ಊರು, ಬೇಗೂರು ಕೆರೆ. ಯಾರು ನೆಕ್ಸ್ಟ್ ಟೈಮ್ ಹಾಸನದಿಂದ ಬೆಂಗಳೂರು ಇಲ್ಲ ಬೆಂಗಳೂರಿಂದ ಹಾಸನ ಹೋಗ್ತಾಯಿದ್ರೆ ಬಂದು ವಿಸಿಟ್ ಕೊಟ್ಟು ಹೋಗಿ. ಸಕ್ಕತ್ತಾಗಿದೆ ಪ್ಲೇಸು, ನೋಡ್ಬೋದು ನೀವು. ಬಟ್ ಏನು ಅಂದರೆ ಹಾಳು ಮಾಡಬೇಡಿ ಅಷ್ಟೇ. ಬಂದ್ವಾ ನೋಡಿದ್ವಾ ಎಂಜಾಯ್ ಮಾಡೋದ್ವಾ ಹೋಗಿ. ಬಟ್ ನನಗೆ ಮಾತ್ರ ಸಕ್ಕತ್ತಾಗಿ ಇಷ್ಟ ಆಗಿದೆ ಈ ಸೀನು. ನೋಡಿರಿ ಹೆಂಗಿದೆ, ಫ್ರೇಮ್ ಹೆಂಗಿದೆ ನೋಡಿ, ಸೂಪರಾಗಿದೆ. ಆ್ಯಂಡ್ ಫ್ರೇಮ್ಗೆ ಒಂದು ಲೈಕ್ ಹಾಕಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಬೆಂಗಳೂರಿಂದ ಬರ್ತಾಯಿದ್ದೀನಿ, ಗೊತ್ತಾಗಿದೆ ನಿಮಗೆ ಬೆಂಗಳೂರಿಂದ ಹೊರಟಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಈಗ ಸದ್ಯಕ್ಕೆ ಶಾರ್ಟ್ ಟರ್ಮಲ್ಲಿ, ಅಂದರೆ ಶಾರ್ಟ್ ಟರ್ಮ್ ಏನಂತಾರೆ ಅದು ಡೆಸ್ಟಿನೇಷನ್ನು ಹಾಸನ ಇದೆ. ಬಟ್ ಹಾಸನದಿಂದ ಬೇರೆ ಡೆಸ್ಟಿನೇಷನ್ ಇದೆ, ಅದು ಲಾಸ್ಟ್ ತನಕ ಲಾಗ್ ನೋಡಿ ಹೇಳ್ತೀನಿ ಎಲ್ಲಿಗೆ ಅಂತ. ಬಟ್ ನಾನು ಇಲ್ಲಿ ಯಾಕೆ ನಿಲ್ಲಿಸಿದೆ ಅಂದರೆ ಇಲ್ಲಿ ರಾಜವಲ್ಲಿ ನಿಂತಿದೆ. ಇಲ್ಲಿ ನೋಡಿ ಸಾಯಿಬಾಬಾ ಒಂದು ಸಕಲ ಇದೆ ಮೂರ್ತಿ ಆ್ಯಕ್ಚುಲಿ. ಸೊ ನಂಗೆ ಹೋಗ್ತಾ ಇದ್ದೆ, ಅಲ್ಲಿ ತನಕ ಹೋಗಿದ್ದೆ ಆ್ಯಕ್ಚುಲಿ ನಾನು. ಮತ್ತು ವಾಪಸ್ ಬಂದು ನಿಲ್ಲಿಸಿ ಸಾಯಿಬಾಬಾ ಆಶೀರ್ವಾದ ತೊಗೊಳ ಅಂತ ಯೋಚಿಸಿದೆ. ಯಾರ್ಯಾರು ಲೈಕ್ ಬೆಂಗಳೂರಿಂದ ಬರ್ತಾ ಇರ್ತೀರಲ್ಲ ಅವ್ರಿಗೆ ಇನ್ನೊಂದು ಸ್ಪಾಟ್ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ಇದೇನು ಅಂದರೆ ಸಾಯಿಬಾಬಾ ಆಶ್ರಮ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಒಳಗೂ ಕೂಡ ಹೋಗ್ಬೋದು ನೀವು. ಬಟ್ ನಾನು ಹೆಂಗೆ ಹೋಗ್ತಾ ಇದ್ನಲ್ಲ ದಾರಿಲಿ ಸಾಯಿಬಾಬಾ ಒಂದು ಸೆಲ್ಯೂಟ್ ಹೊಡೆದು ಹೋಗೋಣ ಅಂತಲೇ ಇಷ್ಟೆ. ಸೊ ಲೆಟ್ಸ್ ಇಟ್. ನೋಡಿದ್ರೆ ಅನಿಸುತ್ತೆ, ಯಾರ್ಯಾರು ನೋಡಿದ್ರೆ ಲೈಕ್ ಮಾಡಿ ಒಂದು. ಸೊ ಇನ್ನೂ ಪ್ರಯಾಣ ಮುಂದಕ್ಕೆ ಹೋಗೋದಿದೆ, ಹೆಚ್ಚು ಮತ್ತೆ ಮಾತಾಡೋಣ. ಆ್ಯಕ್ಚುಲಿ ಇವಾಗ ನನ್ನ ಪ್ಲ್ಯಾನ್ ಇರೋದೇನು ಗೊತ್ತಾ, ಹಾಸನ ಹೋಗಿ ಹಾಸನದಿಂದ ಕರಾವಳಿ ಸೈಡ್ ಹೋಗೋಣ ಅಂತ, ಅಂದರೆ ಉಡುಪಿ ಮಂಗಳೂರು ಸೈಡ್ ಹೋಗೋಣ ಅಂತ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಬೋರ್ಡ್ ನೋಡ್ಬೋದು ನೀವು, ಶ್ರವಣಬೆಳಗೊಳ 15 ಕಿಲೋಮೀಟರ್ ಅಂತ ಇದೆ. ನಾನು ಶ್ರವಣಬೆಳಗೊಳ ನೋಡಿಲ್ಲ. ಆ್ಯಂಡ್ ನಾನು ಯಾವಾಗೂ ಅಷ್ಟೇ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡು ಹೊರಡಲ್ಲ. ಹಿಂಗೆ ಹೊರಡ್ತಾ ಯಾವ ಜಾಗ ಸಿಗುತ್ತೋ ಆ ಜಾಗದಿಂದ ಹೋಗ್ತೀನಿ. ಬಟ್ ಈ ಶ್ರವಣಬೆಳಗೊಳ ಇವಾಗ 13 ಕಿಲೋಮೀಟರ್ ಇದೆ. ಹೋಗ್ಲಾ ಬೇಡ ಅನ್ನೋ ಲೈಕ್ ಏನಂತಾರೆ ಅದು ತ್ರಿಶಂಕು ಏನಂತಾರಲ್ಲ ಸಿಚುವೇಶನ್, ಅಂದರೆ ಆ ಕಡೆನೂ ಈ ಕಡೆನೂ ಇಲ್ಲ ಅನ್ನೋ ಥರ ಆಗಿದೆ. ಸೊ ಈಗ ಮೊಬೈಲಲ್ಲಿ ನೋಡ್ತೀನಿ ಏನಾದ್ರು ಹತ್ತಿರ ಇದ್ದರೆ, ಅಂದರೆ ಇಲ್ಲಿ 13 ಅಂತ ತೋರಿಸ್ತಾ ಇದೆ. 13 ಕಿಲೋಮೀಟ್ರ್ ನಿಜವಾಗ್ಲೂ ಇದ್ದರೆ ಹೋಗ್ತೀನಿ, ಇಲ್ಲ ಅಂದರೆ ಈ ಕಡೆ ಫ್ಲೇವರ್ ಹತ್ಕೊಂಡು ಹಾಸನ ಹೋಗ್ತೀನಿ. ಬಟ್ ಶ್ರವಣಬೆಳಗೊಳ ನಾನು ನೋಡಿಲ್ಲ. ಸೊ ಒಳ್ಳೆ ಪ್ಲ್ಯಾನ್ ಆಗುತ್ತೆ. ಆ್ಯಕ್ಚುಲಿ ಅದು ಕೂಡ ಒಂದು ಏನಂತಾರೆ ಹಿಸ್ಟಾರಿಕಲ್ಲು ಯುನೆಸ್ಕೋ ಸೈಟು. ನೋಡೋಣ, ಮೊಬೈಲಲ್ಲಿ ಚೆಕ್ ಮಾಡಿ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಒಂದೊಂದು ಸ್ವಲ್ಪ ಥರ ಹೇಳ್ತೀನಿ ಹೋಗ್ತೀನೋ ಇಲ್ವೋ ಅಂತ. ಏನು ಡಿಸೈಡ್ ಮಾಡಿದೆ ಅಂದರೆ ಹೋಗೋಣ ಚನ್ನರಾಯಪಟ್ಟಣ ಅಂತಿದ್ದೀನಿ, ಹೋಗೋಣ ಶ್ರವಣಬೆಳಗೊಳ ಅಂತ ಡಿಸೈಡ್ ಮಾಡಿದೆ. ಬಟ್ ಏನು ಅಂದರೆ ಅಲ್ಲಿ ಹೋದರೆ ಆ್ಯಕ್ಚುಲಿ ಕ್ಲೈಮ್ ಮಾಡೋದಿದೆ ಅಂತೆ, ಸ್ವಲ್ಪ ಮೇಲೆ ಹೋಗೋದಿದೆ ಅಂತೆ. ನೋಡೋಣ, ಅಲ್ಲಿ ಹೋಗಿ ಅಕಸ್ಮಾತ್ ಸ್ಟ್ಯಾಚು ಹಂಗೆ ಎದುರುಗಡೆಯಿಂದ ಕಾಣಿಸ್ತು ಅಂದರೆ ಮೇಲೆ ಹತ್ತೋದು ಬೇಡ, ಕಾಣಿಸಿಲ್ಲ ಅಂದರೆ ನೋಡೋಣ ಏನಾಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ ನೋಡೋಣ. ಸೊ ರೋಡ್ ಮಾತ್ರ ಸಖತ್ತಾಗಿದೆ. ಎಂಟ್ರಿ ಆದೆ ನಾನು ಆ್ಯಕ್ಚುಲಿ ಬೋರ್ಡಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ, ನೋಡ್ಬೋದು ನೀವು. ಫುಲ್ ಗ್ರೀನರಿ ಇದೆ. ನವಿಲ್ ಕೂಗ್ತು, ಅದಕ್ಕೆ ಸೈಲೆಂಟ್ ಆದೆ. ಸೊ ಹೋಗಿ ನೋಡೋಣ, ದೇವಸ್ಥಾನ ಏನಿದೆ ನೋಡೋಣ, ನೋಡಿ ನಿಮಗೂ ತೋರಿಸ್ತೀನಿ. ಸ್ಟೇಟ್ಯೂ ನೋಡಿ. ಶ್ರವಣಬೆಳಗೊಳ ಈಗ ಒಂದೇ ರೋಡ್ ಓಪನ್ ಇರುತ್ತೆ ದೇವಸ್ಥಾನ. ಯಾವ್ದು ಹೋಗ್ತಾನೆ ಹೇಳಿ, ಬೆಟ್ಟದ ಮೇಲೆನಾ? ಹಾಂ ಓಪನ್. ಅಲ್ಲ ಸ್ಟ್ಯಾಚು ಎದುರುಗಡೆನೇ ಕಾಣಿಸುತ್ತಾ? ಎದುರುಗಡೆ ಹತ್ತೋದ್ರೆ
ಎದುರುಗಡೆಯಿಂದ ಕಾಣಿಸ್ತಲ್ವಾ? ಕಾಣುತ್ತೆ, ಫುಲ್ ಬಾಡಿ ಕಾಣಲ್ಲ, ಹೌದಾ? ಬರೀ ಇಷ್ಟೇ ಕಾಣೋದು. ಒಳಗಡೆ ಎಷ್ಟು ಹತ್ತದಿದೆ? ಹತ್ತಕ್ಕೆ ಎಷ್ಟಿದೆ? ನೀವು ಹೋಗಿಲ್ವಾ? ಹೋಗಿದ್ದೀನಿ, ಆದರೆ ಮೆಟ್ಲು ಗಿಟ್ಲು ಎಲ್ಲ ಆಯಿತು. ಒಂದು ಅರ್ಧ ಗಂಟೆ ಬೇಕು ಹತ್ತಕ್ಕೆ. ಓಕೆ ಅಣ್ಣ, ಹಾಂ ಥ್ಯಾಂಕ್ಸ್. ಸೊ ಲೋಕಲ್ ಸಿಕ್ಕಿದ್ರು, ಅವರು ಕೂಡ ಲೈಟ್ ಆಗುತ್ತೆ ಅನ್ನೋ ಥರ ಹೇಳ್ತಾರೆ. ನೋಡೋಣ, ಅಲ್ಲಿ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಏನು ಸಡದ ಪ್ಲೇಸ್ ಇದು, ಸೂಪರಾಗಿದೆ ನೋಡಿ, ಸಾಕಾಗಿದೆ ಮಾತ್ರ ಪ್ಲೇಸ್. ತಿರುಗಿರ್ತಾರೆ ಪ್ಲೇಸ್ ಇದೆ ಅಲ್ಲಿ ನೋಡಿ ಗಾಯ್ಸ್. ಮೇಲ್ಗಡೆ ಗಾಯ್ಸ್ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಯಾವುದೋ ಫಿಲಮ್ ಸೆಟ್ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಎಲ್ಲಿ ಅದ್ರ ಹಿಂದ್ಗಡೆ ಅದು ಬಾಹುಬಲಿ ಮೂರ್ತಿ. ಶ್ರವಣ ಬೆಳಗೊಳ ಇದೆ ಆ್ಯಕ್ಚುಲಿ. ಏನು ಸಖತ್ತಾಗಿದೆ ನೋಡಿ ಗಾಯ್ಸ್. ಆಗಿನ ಕಾಲಕ್ಕೇ ಈ ರೇಂಜಲ್ಲಿ. ಓ ಥಿಯೇಟ್ರ್ ಹೆಂಗಿದೆ ಅಂದರೆ ಇಲ್ಲಿ ಕೆಳಗೆ ಟ್ರೈನ್ ಬೇರೆ ಹೋಗ್ತಾ ಇದೆ. ಅದು ಬಿಡಿ, ಇಲ್ಲಿ ನೋಡಿ ಹೆಂಗೆ ಕಾಣುತ್ತೆ ನೋಡಿ. ಆ್ಯಕ್ಚುಲಿ ಇದು ಗಂಗಾರ ಟೈಮಿಂದು, ಅಂದರೆ ಗಂಗಾ ಡೈನೆಸ್ಟಿ ಕಟ್ಸಿರೋ ದೇವಸ್ಥಾನ ಇದು. ಇಲ್ಲಿಂದ ಇಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಒಳ್ಳೆ ಯಾವುದೋ ಫಿಲಮ್ ಸೆಟ್ ಥರ ಕಾಣಿಸ್ತಾ ಇದೆ. ಇವಾಗ ಅಲ್ಲಿಗೆ ಹೋಗೋಣ. ಅಲ್ಲಿ ಶ್ರವಣ ಬೆಳಗೊಳ ಹಿಂಗೆ ಅಲ್ವಾ? ಶ್ರವಣ ಬೆಳಗೊಳ ಇದು 7 ಕಿಲೋಮೀಟ್ರ್ ಐತಿ. ಗಾಡಿ ಮನೆ ಮುಂದೆ ನಿಲ್ಸಿದ್ರೆ ಏನೋ ಒಂಥರ ಚಂದ. ಇಲ್ಲ, ನಮ್ಮ ಅಪ್ಪರಿಗಿಂತ ತೀರಾ ಒಂದು ವರ್ಷ ಆಯಿತು. ತಿಂಗಳಿಂದ ಹೊಡಿ ನಮ್ಮ ಅಪ್ಪರಿ ನಮ್ಮ ತೋಟದ ಕಡೆ ಸಿಗೋದು ಯೂಸ್ ಇಲ್ವಾ? ಐತೆ, ಯೂಸ್ ಐತೆ, ಓಡುತ್ತಲ್ಲ, ಓಡ್ತದೆ. ಹಿಂಗೆ ಅದೇ ಹೊಲ್ತಾಗ ಬಂತ ಕಡಿಮೆ ಐತಿ. ಮನೆ ಮುಂದೆ ಕಾರ್ಗಿಂತ ಈ ಥರ ನಿಂತರೆ ಏನೋ ಒಂಥರ ಚಂದ. ಹಾಂ, ರಥ ಇದು ರಥ. ಇದು ಖರ್ಚಿಲ್ಲದ ಬಂಡವಾಳ ಇದು. ಅದು ಕಾರು ಖರ್ಚಿರೋ ಬಂಡವಾಳ. ಪೆಟ್ರೋಲ್ ಹಾಕ್ಬೇಕಾದ್ರೆ ಶುರು ಹೋಗ್ಬೇಕಾದ್ರೆ ಈ ಬೈಕಾದ್ರೆ ಅದು ಖರ್ಚಿಗೆ ಹೋಗ್ಕೊಂಡು ಪೆಟ್ರೋಲ್ ಹಾಕ್ಯಾರ. ಇದೊಂಥರ ಈ ಮನೆ, ಈ ಗಾಡಿ ಎಲ್ಲ ಚೆನ್ನಾಗಿ ಕಾಣಿಸ್ತೈತೆ ನನಗೆ. ಇದು ಅಂದರೆ ರೈತರು ಇದು ಕಷ್ಟದ್ದು ಅವರೇ ಕಷ್ಟ ಬೀಳ್ತಾರೆ ಅಂತ. ಇದು ನಿಮ್ಮ ಕಡೆ ಇರ್ಬಾರ್ದು ಎತ್ತಿನ ಗಾಡಿ. ನಮ್ಮ ಕಡೆ ಇದ್ದಾವೆ. ನಮ್ಮ ಕಡೆ ಇನ್ನೂ ಇದಿದೆ ಅಣ್ಣ, ಕಟ್ಟಿಗೆದ್ದು ಇದಲ್ಲ, ಎತ್ತಿ ಮರಗಾಡಿ, ಮರದ ಚಕ್ರ ಬರುತ್ತೆ, ಮರ ಚಕ್ರ. ಆ ಸೈಡು ಆಮೇಲೆ ಅದಕ್ಕೆ ಕಬ್ಬನದ ಇದು ಹಾಕಿರ್ತಾರೆ ಸೌಂಡ್ಗೆ ಆ ಥರ ಇದೆ. ಎಂಟ್ರಿ ಏನಿದೆ ದೇವಸ್ಥಾನ, ಫಿಲಿಮ ಎಂಟ್ರಿ. ಬಟ್ ಇದು ಇನ್ನೂ ಹೆಂಗಿದೆ ಅಂದರೆ ಜಸ್ಟ್ ಎಂಟರ್ಡ್, ಇವಾಗ ಎಂಟ್ರಿ ಆಯಿತು. ಸೊ ನೋಡ್ಬೋದು ಹಿಂದ್ಗಡೆ ಆರ್ಚು. ಸೊ ಐ ಆಮ್ ಗೋಯಿಂಗ್ ಫೈನಲಿ. ಸ್ವಲ್ಪ ನೆರಳು ಬಂತು ಕೊನೆಗೂ. ಸೊ ಹತ್ತಾ ಇದ್ದೀನಿ ಇವಾಗ ಬೆಟ್ಟನ. ಬಟ್ ಇಲ್ಲಿ ಒಂದು ಹೆಲ್ಮೆಟ್ ಇದೆ ಕೈಯಲ್ಲಿ, ಲಾಕರ್ ಇದೆ ಅಂತೆ. ನೋಡ್ತಾ ಇದ್ದೀನಿ, ಲಾಕರ್ಲಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ. ಸೊ ಬೆಟ್ಟ ಒಂದು 650 ಸ್ಟೆಪ್ಸ್ ಇದೆ ಅಂತೆ. ನೋಡೋಕ್ಕೆ ಹತ್ತಕ್ಕಾಗುತ್ತಿಲ್ಲ ಅಂತ ನೋಡಬೇಕು. ಸ್ಟಾಪಲ್ಲಿದ್ದೀನಿ, ಬಂದೆ. ಬಟ್ ಏನು ಗೊತ್ತಾ, ಇಲ್ಲಿ ಒಂದು ಟ್ವಿಸ್ಟ್ ಅನ್ನೋಕ್ಕಿಂತ ಬೇಜಾರಂದರೆ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತೆ. ಸೊ ನಾನು ವೀಡಿಯೋ ಅಷ್ಟೊಂದು ಜಾಸ್ತಿ ಮಾಡಿಲ್ಲ ಶ್ರವಣ ಬೆಳಗೊಳ ಮೇಲೆ ಹತ್ತಿದಾಗ. ಬಟ್ ಸಣ್ಣ ಕ್ಲಿಪ್ಸ್ ಇದೆ, ಅದನ್ನ ಹಾಕ್ತೀನಿ. ಕೆಳಗಡೆ ಹೋಗ್ತಾ ಇದನ್ನು ನೋಡಿ ಡಿಲೀಟ್ ಮಾಡಿಸಿದ್ರು ಗೊತ್ತಿಲ್ಲ ಏನಾಗುತ್ತೆ ಅಂತ. ಜಸ್ಟ್ ಕೇಮ್ ಔಟ್ ಆಫ್ ಏನಂತಾರದು ಬೆಟ್ಟ, ಅಂದರೆ ಬಾಹುಬಲಿ ಬೆಟ್ಟ. ಹಿಂದ್ಗಡೆ ಸ್ಟ್ಯಾಚು ನೋಡ್ಕೊಂಡು ಬಂದಾಯಿತು. ನಾನು ಹೇಳ್ದಂಗೆ ಒಳಗಡೆ ಏನು ಅಂದರೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಗೋಪುರ ನೋಡೋದಂತೂ ಹೆಂಗೆ ಅಂದರೆ ಹಿಡ್ಕೊಂಡು ಕೊಡಲ್ಲ ಅಂತಿದ್ರು. ಬಟ್ ನಾನೇನೋ ಗಿಮಿಕ್ ಮಾಡಿಕೊಂಡು ಒಳಗೆ ತೊಗೊಂಡೋಗಿದ್ದೆ. ಸೊ ಒಂದೆರಡು ಫೋಟೋಸ್ ತೊಗೊಂಡೆ. ಆ್ಯಂಡ್ ಸಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ವೈಬ್ ಇದೆ ಒಂದು. ಸೊ ನಂಗೆ ಏನು ಅನಿಸುತ್ತೆ ಅಂದರೆ ಇದು ಮತ್ತು ಮೇಲ್ಕೋಟೆ ಒಂದೇ ಥರ ಅನಿಸ್ತಾ ಇದೆ. ಸೊ ಈ ಥರ ಲೇಕ್ ಇರೋದಕ್ಕೆ, ಆಮೇಲೆ ಏನಂದರೆ ನ್ಯಾರೋ ಗಲಿ ಇರೋದಕ್ಕೆ ಅನಿಸುತ್ತೆ. ಸೊ ಹಿಂದ್ಗಡೆ ಒಂದು ಬೆಟ್ಟ, ಮುಂದ್ಗಡೆ ಒಂದು ಬೆಟ್ಟ. ಸೊ
ಸೊ ದಿಸ್ ವಾಸ್ ಚಾಪ್ಟರ್ ಆಫ್ ಶ್ರವಣಬೆಳಗೊಳ. ಸೊ ಇವತ್ತು ಶ್ರವಣಬೆಳಗೊಳದಲ್ಲಿದ್ದೀನಿ. ಸೊ ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಂದು ಲೈಕ್ ಡೆಸ್ಟಿನೇಷನ್ ಅಂತ ಇರೋದು ಕರಾವಳಿ ಅಂತ. ನಾನು ಲಾಸ್ಟ್ ಟೈಮ್ ನಾರ್ತ್ ಕರ್ನಾಟಕ ಓಡಾಡಿ ಬಂದಾಗ ಎಲ್ಲ ಏನಂತ ಕಮೆಂಟ್ ಮಾಡಿದರು ಅಂದರೆ ಕರಾವಳಿ ಉಡುಪಿ ಮಂಗಳೂರು ಸೈಡ್ ಬನ್ನಿ ಅಂತ, ಅಂದರೆ ಹೋಗಿಲ್ಲ ನೀನು ಅಂತ. ಸೊ ಕರಾವಳಿ ಇರೋದು ನಂದು ಲಾಸ್ಟ್ ಡೆಸ್ಟಿನೇಷನ್ನು. ಸೊ ಸಿಗೋಣ ಮತ್ತೆ ಹೋಗ್ತಾ